ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಚಾಲುಕ್ಯ ನ್ಯೂಸ್. ನಾನು ಶೀತಲ್. ಗುಬ್ಬಿ ಹೊಸಹಳ್ಳಿ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಟೋಲ್ ಮಾಡಲು ಬಿಡುವುದಿಲ್ಲ ಎಂದು ಆಗ್ರಹಿಸಿ ರೈತ ಸಂಘ ಹಾಗೂ ಸ್ಥಳೀಯ ಗ್ರಾಮಸ್ಥರು ಮಳೆಯ ನಡುವೆಯೂ ಸಹ ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ತಾಲೂಕಿನ ಗುಬ್ಬಿ ಹೊಸಹಳ್ಳಿ ಗ್ರಾಮದಲ್ಲಿ ಸರ್ಕಾರ ಹಾಗೂ ಖಾಸಗಿ ಕಂಪನಿ ನಿರ್ಮಾಣ ಮಾಡುತ್ತಿರುವ ಟೋಲ್ ವಿರುದ್ಧ ರೈತರು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ರಸ್ತೆಯಲ್ಲಿ ಓಡಾಡುವುದು ಕೇವಲ ರೈತರು ಮಾತ್ರ. ಇಲ್ಲಿ ಯಾವುದೇ ವಾಣಿಜ್ಯ ವ್ಯಾಪಾರ ನಡೆಯಲ್ಲ. ಹೀಗಿದ್ದಾಗ ಇಲ್ಲಿ ಟೋಲ್ ಯಾಕೆ ನಿರ್ಮಾಣ ಮಾಡಬೇಕು? ಯಾವುದೇ ಕಾರಣಕ್ಕೂ ಇಲ್ಲಿ ಟೋಲ್ ನಿರ್ಮಾಣ ಮಾಡಲು ನಾವು ಬಿಡುವುದಿಲ್ಲ. ಶಾಸಕರು, ಸಂಸದರು ಇದರ ಬಗ್ಗೆ ಗಮನ ಹರಿಸಬೇಕು. ಇಲ್ಲಿ ಟೋಲ್ ಮಾಡಕೂಡದು ಎಂದು ಆಗ್ರಹವನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನೂರಾರು ರೈತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ನೋಡ್ರಿ, ಯಾವುದೇ ಕಾರಣಕ್ಕೂ ಈ ಟೋಲು ಇದು ರೈತರ ಸಂಪರ್ಕ ರಸ್ತೆ. ಇದು ಬಹುತೇಕ ನೂರಾರು ಹಳ್ಳಿಗಳು ಹಾದು ಹೋಗುವಂತ ರಸ್ತೆ ಇರೋದ್ರಿಂದ ಈ ಟೋಲ್ನಲ್ಲಿ ರೈತರ ಉತ್ಪನ್ನಗಳು ಜಾಸ್ತಿ ರೋಡ್ನಲ್ಲಿ ಹೋಗ್ತಾ ಇದ್ದಾವೆ. ಸುಮ್ಮನೆ ಅನಾವಶ್ಯಕವಾಗಿ ಇಲ್ಲೊಂದು ಸ್ಟ್ರಕ್ಚರ್ ಮಾಡ್ಕೊಂಡು ಸೀಟ್ ಹಾಕೊಂಡು ನಾವು ಸುಂಕ ವಸೂಲು ಮಾಡ್ತೀವಿ ಅಂತ ಅಂದ್ರೆ ಇದು ಒಂದು ಹಾಸ್ಯಾಸ್ಪದ. ಇದಕ್ಕೇನು ಯಾರು ಹೇಳೋರು ಕೇಳೋರು ಏನು ಇಲ್ವೇನ್ರಿ? ಸರ್ಕಾರಕ್ಕೆ ಏನು ಮಾನ ಮರ್ಯಾದೆಯೇ ಇಲ್ವಾ? ಮಾಡ್ಲಿರಿ, ನ್ಯಾಷನಲ್ ಹೈವೇಲಿ ಮಾಡ್ಲಿ, ನಾವು ಸುಂಕ ಕಟ್ಟು ಹೋಗ್ತೀವಿ. ಆದ್ರೆ ಇಂಥ ಹಳ್ಳಿಗಾಡಿನ ರಸ್ತೆಗಳಿಗೆಲ್ಲ ಸುಂಕ ಮಾಡೋ ಅಂಥದ್ದು ಎಷ್ಟರ ಮಟ್ಟಿಗೆ ಸರಿ ಕಾಣುತ್ತೆ? ಇದು ಬೇಡ. ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಈ ಟೋಲನ್ನು ಕ್ಯಾನ್ಸಲ್ ಮಾಡಬೇಕು. ನಾವು ಇಲ್ಲಿನವರೆಗೂ ಬಿಟ್ಟಿರೋದಂಥದ್ದು ನಮ್ಗೆ ದೊಡ್ಡ ತಪ್ಪು ಮಾಡಿದ್ದೀವಿ. ಈಗಲೂ ಸಹ ಏನು ಕಾಲ ಮಿಂಚಿಲ್ಲ. 1 ಗಂಟೆ ಒಳಗೆ ನಾವು ಇದನ್ನ ತೆರವುಗೊಳಿಸ್ತೀವಿ. ಆದರೆ ನಾವು ಕಾನೂನನ್ನ ಕೈ ಎತ್ಕೊಂಬಾರ್ದು. ಇಲಾಖೆ ಇದೆ, ಪೊಲೀಸ್ ಇಲಾಖೆ ಇದೆ, ಡಿಪಾರ್ಟ್ಮೆಂಟ್ ಅವ್ರವ್ರ ಅಂತನ ಈಗಲೂ ಸಹ ನೀವು ಯಾರನ್ನು ಕಳಿಸ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಟೋಲ್ ಬೇಡ. ಇಲ್ಲಿ ಯಾವುದೇ ಒಂದು ಸ್ಟೇಟ್ ರೋಡ್ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿಯಮಗಳನ್ನ ಪಾಲನೆ ಮಾಡಬೇಕು. ಈಗ ರೋಡು ಚಿಕ್ಕದಾಗಿದೆ, ಮಾಡಿಬಿಟ್ಟು 10 ವರ್ಷ ಆಗೈತೆ. ಈಗ ಟೋಲ್ ಫಿಕ್ಸ್ ಮಾಡಕ್ಕೆ ಬಂದಿದ್ದಾರೆ ಅಂದರೆ ಈ ಗ್ರಾಮಾಂತರ ಪ್ರದೇಶ ಗುಬ್ಬಿ ತಾಲೂಕು ಪಟ್ಟಣ ಪಂಚಾಯಿತಿ ತಾಲೂಕಿನಲ್ಲಿ ಗ್ರಾಮಗಳು ರೈತರ ಮುಖಂಡರುಗಳು ರೈತಾಪಿ ವರ್ಗ ಇರೋದು ಜಾಸ್ತಿ. ಟ್ಯಾಕ್ಟ್ರಿ, 2 ವೀಲರು ಇದ್ರಾಗ ಓಡಾಡೋಂಥ ಯಾವುದೇ ಒಂದು ವಾಣಿಜ್ಯ ವೆಹಿಕಲ್ಗಳು ಈ ರೋಡಲ್ಲಿ ಹೋಗೋದಿಲ್ಲ. ಇಂತಹ ರೋಡಲ್ಲಿ, ಗ್ರಾಮಾಂತರ ಪ್ರದೇಶ ರೋಡಲ್ಲಿ ಟೋಲ್ ಮಾಡೋಂಥ ಅವಶ್ಯಕತೆ ಏನಿದೆ? ಈ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಏನು ಇಂಥವ್ರಿಗೂ ಎಲ್ಲ ಹುಡುಕ್ತಾರೆ. ತೆರಿಗೆ ಈಗಾಗಲೇ ಹಾಕಿ ರೈತರುಗಳನ್ನ ಸಾಯಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಈ ಟೋಲ್ನಲ್ಲಿ ಬರೋಂಥ ತೆರಿಗೆನ ಉದ್ಧಾರ ಆಗ್ಬೇಕಾ? ಯಾರೋ ಏಜೆನ್ಸಿ ಕೊಡ್ತಾರೆ. ಆಗಲೇ ನಮ್ಮ ವೆಂಕಟೇಗೌಡರು ಹೇಳ್ದಂಗೆ ಸ್ಟಾರ್ಟಿಂಗು ನಿಮ್ಮನ್ನೆಲ್ಲ ಫ್ರೀ ಬಿಡ್ತೀವಿ ಅಂತ ಹೇಳ್ತಾರೆ ಅಷ್ಟೇ. ಮಾಡಿದ ಮೇಲೆ ಮತ್ತೆ ಅವರು ಶುರುವಾಗ್ತಾರೆ. ನಮ್ಮ ನಿಯಮಗಳು ಹಿಂಗಿದಾವೆ, ಕಾನೂನುಗಳಿದ್ದಾವೆ, ಮಾಡಲೇಬೇಕು ಅಂತ ಒಂದು ಕಂಪಲ್ಸರಿ ಟೋಲ್ನ ಫಿಕ್ಸ್ ಮಾಡ್ತಾರೆ. ಆದ್ದರಿಂದ ಈ ಅವೈಜ್ಞಾನಿಕವಾದ ರೋಡೇ ಅವೈಜ್ಞಾನಿಕವಾಗಿದೆ, ಈ ಟೋಲು ಅವೈಜ್ಞಾನಿಕ. ಅದರಿಂದ ಯಾವುದೇ ಕಾರಣದಿಂದ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತಕ್ಕೆ ಗಮನ ಹರಿಸಿ ಇಷ್ಟು ದೊಡ್ಡ ಮಟ್ಟದಲ್ಲಿ 1000 ಜನ ರೈತರುಗಳು ಸೇರಿ ಹೋರಾಟ ಮಾಡ್ತಾರಂಥ ಪರಿಸ್ಥಿತಿಯಲ್ಲಿ ಇದಕ್ಕೆ ಎಲ್ಲ ಸಾರ್ವಜನಿಕರಲ್ಲಿ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮುಂದೆ ಇದು ಆಗಬಾರ್ದು. ತೆರವು ಮಾಡಿಕೊಟ್ರೆ ಬಹಳ ಒಳ್ಳೇದು ಜಿಲ್ಲಾಡಳಿತ ತಾಲೂಕು ಆಡಳಿತ ಅಂತ ಈ ಸಂದರ್ಭ ಇಡೀ ತಾಲೂಕು ಜನ ಕರೆಸ್ತೀವಿ. ಇವೆಲ್ಲ ಒಂದೊಂದು ನಿಮ್ಮ ಕೈಗೆ ಏನೇ ಸಿಗ್ತದೆ ತಗೊಂಡವ್ರಪ್ಪ ಅಂತ ಅಷ್ಟೇ. ಅದ್ಬಿಟ್ಟು ಏನು ಮಾಡಕ್ಕೆ ಮತ್ತೆ ಏನಪ್ಪಾ ಅಂದ್ರೆ ಇದನ್ನ ಅರ್ಥ ಮಾಡ್ಕೊಂಡು ಸರ್ಕಾರ, ಅಧಿಕಾರಿಗಳು, ಇಲಾಖೆಗಳು ತೆರವು ಮಾಡಿಸ್ಬೇಕು. ಯಾಕೆಂದ್ರೆ ಇಲ್ಲೇ ನೀವು ಜಾಸ್ತಿ ಬಂಡವಾಳ ಹೂಡಿಲ್ಲ ಇಲ್ಲಿ. ಆಮೇಲೆ ರೋಡ್ ಸರಿಯಾಗಿ ರಸ್ತೆನೇ ಸರಿಯಾಗಿ ಮಾಡಿಲ್ಲ ಅಂದಮೇಲೆ ಇವ್ರು ಇವರು ಟೋಲ್ ಹೆಂಗ್ ನಿರ್ಮಾಣ ಮಾಡ್ತಾರೆ? ಆಮೇಲೆ ಹೇಳ್ತಾರೆ ಈಗ ಫಸ್ಟ್ ಸ್ಟಾರ್ಟಿಂಗ್ ಆದ್ಮೇಲೆ ನಿಮ್ಗೆ ಇದು ಹೇಳಿದ್ರಲ್ಲ, ಈಗ ಟ್ರ್ಯಾಕ್ಟರ್ ಬಿಡ್ತೀವಿ, ಸ್ಕೂಟರ್ ಬಿಡ್ತೀವಿ ಅಂತ ಫಸ್ಟ್ ಬಿಡ್ತಾರೆ. 6 ತಿಂಗಳು ಬಿಟ್ಬಿಡ್ತಾರೆ. ಆಮೇಲೆ ಇಲ್ಲಿ ಲೋಕಲ್ನ ಕೆಲಸಕ್ಕೆ ಇಟ್ಕೊತಾರೆ. ಅಲ್ಲಿ ಹಂತವಾಗಿ ಕರ್ನಾಟಕದ ನಾರ್ತ್ ಇಂಡಿಯಾದನ್ನ ಕರ್ಕೊಂಡ್ಬಂದು ಒಬ್ಬೊಬ್ಬನೇ ಹಾಕ್ತಾರೆ. ಇಲ್ಲಿ ಇರೋನ್ನ ಒಬ್ಬೊಬ್ಬನೇ ತೆಗೆದಾಕ್ತಾರೆ. ಅವಾಗ ಅವರು ವರ್ಷ ತೋರಿಸ್ತಾರೆ. ಅದು ಸವಾಸನೆ ಬೇಡ, ಅವನು ಮಾಡೋದು ಬೇಡ. ಸ್ಥಳೀಯ ಜನಪ್ರತಿನಿಧಿಗಳಿಗೆ ಏನು ಹೇಳ್ತೀರಾ? ನಾವು ಸ್ಥಳೀಯ ಜನಪ್ರತಿನಿಧಿಗಳಿಗೆ MLA ಅವ್ರಿಗೆ ಹೇಳ್ತೀವಿ, MP ಅವ್ರಿಗೆ ಹೇಳ್ತೀವಿ, ಇದನ್ನ ನೀವು ಬಂದು ನಿಂತ್ಕೊಂಡು ತಗ್ಸ್ಬೇಕು. MP ಅವ್ರಿಗೆ ನೇರವಾಗಿ ಇವತ್ತು ನಾನು ಅವ್ರಿಗೆ ಮನವಿ ಮಾಡ್ತೀನಿ. ಇನ್ನೊಂದ್ಸರ್ತಿ ಅವ್ರನ್ನ ನಾನು ನೇರವಾಗಿ ಭೇಟಿ ಮಾಡಿ ಅವ್ರಿಗೆ ಹೇಳ್ತೀನಿ. ಇದನ್ನ ಯಾವ ರೀತಿ ಮಾಡ್ತಿರೋ ಗೊತ್ತಿಲ್ಲ. ಇದನ್ನ ತೆರವು ಮಾಡಿಸ್ಬೇಕು. ಶಾಸಕರು ಇದಕ್ಕೆ ಸಹಕಾರ ಕೊಡಬೇಕು. ಬಹಳ ದೊಡ್ಡ ಸಂಖ್ಯೆಯ ಕೂಲಿ ಕಾರ್ಮಿಕರಿದ್ದಾರೆ. ಸುಮಾರು ಒಂದು 300-400 ಆಟೋಗಳಿದೆ. ಬೆಳಗ್ಗೆ ಎದ್ದು ಹಳ್ಳಿಗಳಿಗೆ ಹೋಗಿ ಪಾತ್ರೆ ಮಾಡ್ಲಿಕ್ಕೆ ಹೋಗ್ತಕ್ಕಂಥವ್ರು, ಇತ್ಯಾದಿ ಓಡಾಡ್ಲಿಕ್ಕೆ ಇರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಹೆಚ್ಚಿನ ಓಡಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಹೆಚ್ಚು ಓಡಾಡ್ತಕ್ಕಂಥದ್ದು, ಮತ್ತೆ ರೈತರು ಮಾರುಕಟ್ಟೆಗೆ ಗುಬ್ಬಿ ನಗರಕ್ಕೆ ಬರ್ತಕ್ಕಂಥದ್ದು. ಬಹುತೇಕ ಇಲ್ಲೆಲ್ಲ ಏನು ಈ ಅಕ್ಕಪಕ್ಕ ಇರ್ತಕ್ಕಂಥ CS ಪುರದಿಂದ ಗುಬ್ಬಿಗೆ ಓಡಾಡ್ತಕ್ಕಂಥ
ರೈತರು, ಕಾರ್ಮಿಕರು ಮತ್ತೆ ವಿದ್ಯಾರ್ಥಿಗಳು ಓಡಾಡ್ತಕ್ಕಂಥ ಜಾಗ. ಇಲ್ಲಿ ಯಾವುದೇ ರೀತಿಯ ಭಾರಿ ವಾಹನಗಳು ಓಡಾಡೋದಿಲ್ಲ ಅಂತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದೇ. ಯಾಕೆಂದ್ರೆ ಇಲ್ಲಿ ಯಡಿಯೂರಿಗೇನು ಯಾವುದು ಭಾರಿ ವಾಹನ ಓಡಾಡಲ್ಲ. ಅಲ್ಲಿ ಓಡಾಡ್ಲಿಕ್ಕೆ ಹಾಸನ ರಸ್ತೆ ಇದೆ, ಇಲ್ಲಿ ಓಡಾಡ್ಲಿಕ್ಕೆ ಶಿವಮೊಗ್ಗ ರಸ್ತೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಟೋಲ್ ಅನ್ನ ಮಾಡಿ ಬಡವರನ್ನ, ರೈತರನ್ನ ಶೋಷಣೆ ಮಾಡ್ತಕ್ಕಂಥದ್ದು ತಪ್ಪು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.